ಹಾಯ್ ಫ್ರೆಂಡ್ಸ್, ನಾನು ಒಂದು ವಿಶೇಷವಾದ 2 ಸಸ್ಯಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಅದು ಏನಂದರೆ, ಒಂದು ಪುನರ್ನವ, ಇನ್ನೊಂದು ಕಾಡು ಬಸಳೆ. ಈಗ ಇದು ಪುನರ್ನವ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇದು ಪುನರ್ನವ. ಇದಕ್ಕೆ ಕನ್ನಡದಲ್ಲಿ ಕೊಮ್ಮೆ ಗಿಡ ಅಂತಾರೆ. ಪುನರ್ನವ ಅಂದರೆ ಈ ಸಂಸ್ಕೃತ ಭಾಷೆ. ಇದು ಪುನರ್ನವ ಅಂತ ಹೆಸರಲ್ಲೇ ಇರೋದ್ರಿಂದ ನಾವು ತುಂಬ ಯಂಗಾಗಿ ಕಾಣಬೇಕಂದ್ರೆ ಇದ್ರ ಕಷಾಯ ಕುಡಿಬೇಕು, ಬೇರು ಯೂಸ್ ಮಾಡಬೇಕು. ಎಲ್ಲ ರೀತಿಯಲ್ಲಿ ಒಟ್ಟು ದೇಹದಲ್ಲಿರುವ ಎಲ್ಲ ಭಾಗಗಳಿಗೂ ಕೂಡ ಇದು ತುಂಬ ಒಳ್ಳೆಯದು. ಅದರಲ್ಲಿ ಮೂಲವಾಗಿ ಇರುವಂಥದ್ದು ಕಿಡ್ನಿ ಎಷ್ಟೇ ಹಾಳಾಗಿದ್ದರೂ ಇದ್ರದ್ದು ಎಲ್ಲ ಯೂಸ್ ಮಾಡಿಕೊಂಡು ಕಷಾಯ ಕುಡಿದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಹೆಚ್ಚು ನೀರಿರುವಂತಹ ನಮ್ಮ ಬಾಡಿಯಲ್ಲಿ ಎಲ್ಲೇ ನೀರಿರಲಿ ಇದು ನೀರನ್ನು ಹೊರಗೆ ಹಾಕುತ್ತೆ, ವಿಷ ಅಂಶವನ್ನೆಲ್ಲ ಹೊರಗೆ ಹಾಕುತ್ತೆ ಇದು. ಹಾಗಾಗಿ ಇದು ಒಂದು ಪುನರ್ಜನ್ಮದ ಗಿಡ ಅಂತಲೇ ಇದಕ್ಕೆ ಹೇಳ್ಬೋದು. ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಇದನ್ನು ವೈದ್ಯರ ಸಲಹೆಯಿಂದನೇ ಯೂಸ್ ಮಾಡಬೇಕು. ಉಳಿದದ್ದೆಲ್ಲದಕ್ಕೂ ತುಂಬ ಒಳ್ಳೆಯದಿದು. ಲಿವರ್ಗಾಗಿರ್ಬೋದು, ಹಾರ್ಟಿಗಾಗಿರ್ಬೋದು, ಶ್ವಾಸಕೋಶಕ್ಕೆ, ಕಾಮಾಲೆ ರೋಗಕ್ಕೆ, ಪಿತ್ತಕೋಶಕ್ಕೆ ಎಲ್ಲದಕ್ಕೂ ಒಳ್ಳೆಯದಿದು, ತುಂಬ ಒಳ್ಳೆಯದಿದು. ಅಂದರೆ ಒಂದು ಸೊಪ್ಪನ್ನು 1 ಲೀಟ್ರ್ ನೀರಿಗೆ ಹಾಕಿದರೆ ಅದು ಅರ್ಧ ಲೀಟರ್ ನೀರು ಆಗೋವರೆಗೂ ಕುದಿಸ್ಬೇಕು. ಅಂದಾಗ ಅರ್ಧ ಆದಮೇಲೆ ಅದು ಮುಂಜಾನೆ ಒಂದು ಸಣ್ಣ ಅರ್ಧ ಲೋಟ, ಸಾಯಂಕಾಲ ಅರ್ಧ ಲೋಟ, ಊಟಕ್ಕಿಂತ ಮುಂಚೆ ಇದ್ರ ಗುಳಿಗೆ ಕೂಡ ಸಿಗ್ತವೆ ಪುನರ್ನವದ್ದು, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಒಳ್ಳೆಯದಿದು ದೇಹಕ್ಕೆ, ಅಷ್ಟೇ ನಮಗೆ ನವ ಚೈತನ್ಯವನ್ನು ಕೊಡುತ್ತೆ ಇದು ತುಂಬ. ಈಗ ನೆಕ್ಸ್ಟ್ ಬರೋವಂಥದ್ದು ಕಾಡು ಬಸಳೆ. ಇದು ಕಾಡು ಬಸಳೆ ಅಂತ ಕರೀತಾರೆ ಈ ಸೊಪ್ಪಿಗೆ. ಇದು ನೋಡಿ ಈ ಥರ ಇರುತ್ತೆ ಎಲೆಗಳು. ಈ ಎಲೆನ ಅಡ್ಡ ಹಚ್ಚಿದರೆ ಸಾಕು, ಗಿಡ ಬೆಳ್ಕೊಂಬಿಡುತ್ತೆ. ನಾವು ಒಂದು ಎಲೆ ಹಚ್ಚಿದ್ದಕ್ಕೆ ಇಷ್ಟೆಲ್ಲ ಗಿಡಗಳಾಗಿದ್ದಾವೆ. ಇದು ಕಿಡ್ನಿ ಸ್ಟೋನ್, ಪಿತ್ತಕೋಶದಲ್ಲಿ ಇಷ್ಟು ಸ್ಟೋನ್ ಇದ್ದರೆ ಎಲ್ಲನೂ ಕರಗಿಸುತ್ತೆ. ಎಷ್ಟು ದೊಡ್ಡ ಸ್ಟೋನ್ ಇದ್ದರೂ ಕೂಡ ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ 3 ಎಲೆ ದಿನ 3 ದಿನದಿಂದ 4 ದಿನ ತೊಗೊಂಡ್ರೆ ಸಾಕು. ಕಲ್ಲಿ ಕಿಡ್ನಿ ಸ್ಟೋನು, ಪಿತ್ತಕೋಶದಲ್ಲಿ ಸ್ಟೋನು, ಆ್ಯಕ್ಚುಲಿ ಇದು ನನಗೆ ಅನುಭವ ಆಗಿದ್ದಂಥದ್ದಕ್ಕೆ ನಾನು ತಂದು ಹಚ್ಕೊಂಡಿರೋದು. ತುಂಬ ಕಡಿಮೆ ಆಗಿಬಿಡುತ್ತೆ. ನಾನು ಎಲ್ಲ ಸಸ್ಯಗಳನ್ನು ಇಲ್ಲಿ ಹಚ್ಕೊಂಡು ಬೆಳೆಸಿದ್ದೀನಿ. ಎಲೆ ಬಳ್ಳಿ ಇರ್ಬೋದು, ತುಂಬ ಎಲ್ಲ ಗಿಡಗಳನ್ನು ಹಚ್ಚಿದ್ದೀನಿ ಇಲ್ಲಿ. ಈ ಕಾಡು ಬಸಳೆನೂ ಕೂಡ ಎಲ್ಲ ಟಾಕ್ಸಿನ್, ವಿಷಕಾರಿ ಅಂಶ ಹೊರಗೆ ಹಾಕುತ್ತೆ. ವಿಳೆದೆಲೆ ಕೂಡ ಅಷ್ಟೇ, ಊರಿಗೆ ಹೋಗಿದ್ದರಿಂದ ನೀರಿರಲಾರ್ದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಎಲೆಗಳು ಆಗಿವೆ. ಇದು ತುಂಬ ಒಳ್ಳೆಯದಿರುತ್ತೆ. ಪುನರ್ನವ ಮತ್ತು ಕಾಡು ಬಸಳೆ ತಿಳ್ಕೊಂಡಿದ್ದೀರ ಅಂದ್ಕೊಂಡು